ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯದಲ್ಲಿ 2023-24ನೇ ಸಾಲಿನ ಪರೀಕ್ಷೆ ಒಂದನ SSLC ಪರೀಕ್ಷೆ ಒಂದನ ಬರೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳಬಹುದಾಗಿರುವಂಥದ್ದು. ಎಲ್ಲ ಒಂದು SSLC ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಸುಮಾರು 8.5 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಫಲಿತಾಂಶದ ಒಂದು ನಿರೀಕ್ಷೆಯಲ್ಲಿ ಇರುವಂಥದ್ದು. ಯಾವಾಗ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗುತ್ತೆ, ನಾವು ಪಾಸ್ ಆಗ್ತೀವ, ನಮಗೆ ಎಷ್ಟು ಪರ್ಸೆಂಟೇಜ್ ಬರ್ಬೋದು, ಸೊ ನಾವು ಟಾಪರ್ ಆಗ್ತೀವ, ಇತರೆ ಒಂದು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಗಳಿದ್ದರೆ, ಇನ್ನು ಕೆಲವು ವಿದ್ಯಾರ್ಥಿಗಳಲ್ಲಿ ನಾವು ಫೇಲ್ ಆಗ್ಬೋದಾ ಹಾಗೆ ಹೀಗೆ ಅಂತಲೂ ಕೂಡ ಡೌಟ್ಸ್ಗಳಿರುವಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಮೆಸೇಜ್ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮ್ನಲ್ಲಿ. ರಿಸಲ್ಟು ಈ ಬಾರಿ ಯಾವಾಗ ಅನೌನ್ಸ್ ಆಗ್ತಿದೆ, ಎಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳು ಉತ್ತೀರ್ಣ ಆಗಲಿದ್ದಾರೆ, ಪಾಸಿಂಗ್ ಪ್ರಮಾಣ ಹೆಚ್ಚಿಗೆ ಇರುತ್ತಾ, ಸೊ ಫೇಲ್ ಆಗ್ತಾರಾ, ಫೇಲ್ ಮಾಡ್ತಾರಾ, ಹಾಗೆ ಹೀಗೆ ಅಂತೆಲ್ಲ ಪ್ರಶ್ನೆಗಳು ಬರ್ತಾ ಇದ್ವು. ಈ ಸಂಬಂಧ ಮಾಹಿತಿಯನ್ನು ಹುಡುಕಿದಂಥ ಸಂದರ್ಭದಲ್ಲಿ ಕೆಲವೊಂದು ರೀತಿಯಾದಂಥ ಒಂದು ಶಾಕಿಂಗ್ ನ್ಯೂಸ್ಗಳು ಕೂಡ ಇದೀಗ ಲಭ್ಯ ಆಗ್ತಾ ಇರುವಂಥದ್ದು. ಈ ಬಾರಿ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳ ಪೈಕಿ SSLC ಪರೀಕ್ಷಾ ಫಲಿತಾಂಶ ಏನಿದೆಯಲ್ಲ, ಕುಸಿತ ಆಗುವ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಬರ್ತಾ ಇರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಫೇಲ್ ಆಗುವಂತಹ ಪ್ರಮಾಣ ಕೂಡ ಕಾಣಿಸ್ತಾ ಇರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದಂಥ ಪಕ್ಷದಲ್ಲಿ SSLC ಪರೀಕ್ಷಾ ಫಲಿತಾಂಶ ಕುಸಿತ ಕಾಣುವಂಥ ಸಾಧ್ಯತೆಗಳಿದ್ದು, ಯಾವೆಲ್ಲ ಕಾರಣಗಳಿಗೆ ವಿದ್ಯಾರ್ಥಿಗಳ ಫಲಿತಾಂಶ ಏನು ಕಡಿಮೆ ಆಗಲಿದೆ, ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು ಏನು ಎತ್ತ ಎಂಬುದರ ಕುರಿತು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ಈ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥದ್ದು. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ನೋಟಿಫಿಕೇಶನ್, PDFs ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಸೊ ಕರ್ನಾಟಕ ರಾಜ್ಯದಲ್ಲಿ SSLC ಪರೀಕ್ಷೆ ಒಂದನ್ನು ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ 8.5 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು, ಅಂದರೆ ಈ ಬಾರಿ 8.9 ಲಕ್ಷ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡು ಪರೀಕ್ಷೆನ ಬರೆದಿರುವಂಥದ್ದು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಚ್ 25ನೇ ತಾರೀಕಿನಿಂದ ಏಪ್ರಿಲ್ 6ನೇ ತಾರೀಕಿನ ತನಕ ರಾಜ್ಯಾದ್ಯಂತ ಪರೀಕ್ಷೆಗಳು ನಡೆದಿರುವಂಥದ್ದು. ಈ ಒಂದು ಪರೀಕ್ಷೆಯ ಫಲಿತಾಂಶಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಪೋಷಕರುಗಳು ಇದೀಗ ವೆಯ್ಟ್ ಮಾಡ್ತಾ ಇದ್ದು, ಈಗ ವಿದ್ಯಾರ್ಥಿಗಳು ಫಲಿತಾಂಶ ದಿನಾಂಕದ ಜೊತೆಗೇನೆ ವಿದ್ಯಾರ್ಥಿಗಳ ಫಲಿತಾಂಶ ನಮ್ಮನ್ನು ಪಾಸ್ ಮಾಡ್ತಾರಾ, ಪಾಸಿಂಗ್ ಪ್ರಮಾಣ ಎಷ್ಟಿರುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. ಈಗ ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಈ ಬಾರಿಯ ಪರೀಕ್ಷೆ ಫಲಿತಾಂಶದಲ್ಲಿ ಒಂದು ಕುಸಿತ ಕಾಣುವಂಥ ಸಾಧ್ಯತೆಗಳಿದೆ ಅಂತ ಮಾಹಿತಿಗಳು ಬರ್ತಾ ಇರುವಂಥದ್ದು. ಕಾರಣವನ್ನು ತಿಳಿಸುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ಬಾರಿ SSLC ವಿದ್ಯಾರ್ಥಿಗಳ ಉತ್ತೀರ್ಣ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಕಳೆದ ಬಾರಿಯೆಲ್ಲ ಏರಿಕೆ ಆಗ್ತಾ ಇತ್ತು. ಆದರೆ ಈ ಬಾರಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಕುಸಿತ ಕಾಣುವಂಥ ಕಾರಣ ಅಂತಂದರೆ ವಿದ್ಯಾರ್ಥಿಗಳಿಗೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ CCTV ಒಂದು ಕ್ಯಾಮರಾಗಳನ್ನು ಅಳವಡಿಸೋದಾಗಿರ್ಬೋದು, ಸೊ ಜೊತೆಗೆ ವೆಬ್ ಒಂದು ಕ್ಯಾಸ್ಟಿಂಗ್ ಆಗಿರ್ಬೋದು, ಇವುಗಳನ್ನು ಕೂಡ ಅಳವಡಿಕೆ ಮಾಡಿದ್ರು. ರಾಜ್ಯದ ಎಲ್ಲೆಡೆ ಕೂಡ ಒಂದು ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿ ನಡೆಸಿರುವಂಥ ಒಂದು ಕಾರಣ ಆಗಿರಬಹುದು. ನಂತರದಲ್ಲಿ ಈ ಒಂದು ಕಾಪಿ ಮಾಡೋದನ್ನು ಕೂಡ ತಡೆಗಟ್ಟಿರೋದಾಗಿರ್ಬೋದು ವಿದ್ಯಾರ್ಥಿಗಳಿಗೆ. ಸೊ ಒಂದು ಯಾವುದೇ ರೀತಿಯ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ಪೇಪರ್ ಆಗಿರ್ಬೋದು ಎಲ್ಲವನ್ನು ಕೂಡ ಸೂಕ್ಷ್ಮ ರೀತಿಯಲ್ಲಿ, ಅಂದರೆ ಯಾವುದೇ ಲೀಕ್ ಆಗದಿರೋ ರೀತಿ ಕ್ರಮವನ್ನು ವಹಿಸೋದಾಗಿರ್ಬೋದು. ಸೊ ಒಂದು ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಏನಿದೆಯಲ್ಲ, ಕಳೆದ ವರ್ಷಗಳಲ್ಲಿ ಆದರೂ ಕೂಡ ಎಲ್ಲ ಒಂದು ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ರು ಅಂತ ಹೇಳಬಹುದಾಗಿರುವಂಥದ್ದು ಕೆಲವೊಂದು ಕಡೆಗಳಲ್ಲಿ. ಆದ್ದರಿಂದ ಎಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿರೋದ್ರಿಂದ ಈ ಬಾರಿ ಫಲಿತಾಂಶದಲ್ಲಿ ಕುಸಿತ ಕಾಣುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದ್ದು, ಮೌಲ್ಯಮಾಪನ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ವಿದ್ಯಾರ್ಥಿಗಳ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದು, ಉತ್ತೀರ್ಣ ಪ್ರಮಾಣದಲ್ಲಿ ಕೂಡ ಒಂದು 60% ಆಸುಪಾಸಿಗೆ, ಅಂದರೆ ಒಂದು 60% ವಿದ್ಯಾರ್ಥಿಗಳು ಪಾಸ್ ಆದರೆ ಒಂದು ಆಶ್ಚರ್ಯ ಅಂತ ಹೇಳೋದಕ್ಕೆ ಮೂಲಗಳು ಕೂಡ ಬರ್ತಾ ಇರುವಂಥದ್ದು. ಅಂದರೆ ಕಳೆದ ವರ್ಷಗಳಲ್ಲಿ 85% ರಿಸಲ್ಟ್ಗಳು, 83% ರಿಸಲ್ಟ್ಗಳು ಬರ್ತಾ ಇದ್ವು, ಅಂದರೆ ಶೇಕಡಾವಾರು ರಾಜ್ಯಾದ್ಯಂತ. ಇದೀಗ 60% ಕುಸಿದ್ರೂ ಕೂಡ ಅದಕ್ಕೆ ಏನು ಆಶ್ಚರ್ಯ ಪಡಬೇಕಾಗಿರೋದೇನಿಲ್ಲ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇರುವಂಥದ್ದು. ಶೈಕ್ಷಣಿಕವಾಗಿ ಮುಂದಿರುವ ಒಂದು ಜಿಲ್ಲೆಗಳು ಕೂಡ ಇವಾಗ ಒಂದು ರಿಸಲ್ಟ್ನ ಪ್ರಮಾಣ ಸೊ ಕಡಿಮೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಫಲಿತಾಂಶ ರಿಸಲ್ಟ್ನಲ್ಲಿ ಏನು ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ ಅಂತ ಮೂಲಗಳು ಮಾಹಿತಿಗಳನ್ನು ಬರ್ತಾ ಇರುವಂಥದ್ದು. ಅಂದರೆ ಈ ಬಾರಿ ರಿಸಲ್ಟ್ನಲ್ಲಿ ಕುಸಿತ ಆಗಬಹುದು ಅಂತ. ಆದರೆ ಯಾವುದೇ ವಿದ್ಯಾರ್ಥಿಗಳು ಕೂಡ ಭಯ ಪಡಕ್ಕೆ ಹೋಗಬೇಡಿ, ಯಾಕಂದರೆ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ಒಂದು ಓವರಾಲ್ ರಿಸಲ್ಟ್ ಪರ್ಸೆಂಟೇಜನ್ನು ಈ ಒಂದು ಮೂಲಗಳು ಮಾಹಿತಿನ ಕೊಡ್ತಾ ಇರುವಂಥದ್ದು. ನೀವು ಕೂಡ ಒಂದು ಉತ್ತೀರ್ಣ ಆಗಬಹುದು, ಪಾಸ್ ಆಗ್ತೀರಾ, ಮತ್ತು ಹೆಚ್ಚಿಗೆ ಅಂಕ ಕೂಡ ಬರ್ಬೋದು ಅಂತ ನಿರೀಕ್ಷೆಯಲ್ಲಿ ನೀವು ಕೂಡ ಇರಿ ಅಂತ ಹೇಳ್ತಾ, ಆದರೂ ಕೂಡ ವಿದ್ಯಾರ್ಥಿಗಳಿಗೆ 3 ಬಾರಿ ಪರೀಕ್ಷೆಗೆ ಅವಕಾಶ ಇರುತ್ತೆ. ಯಾವುದೇ ವಿದ್ಯಾರ್ಥಿಗಳು ಕೂಡ ಆತಂಕಕ್ಕೆ ಒಳಗಾಗದೆ, ಯಾವುದೇ ವಿದ್ಯಾರ್ಥಿ ಕೂಡ ನೀವು ಒಂದು ಸಮಸ್ಯೆನ ಒಳಗಾಗದೆ, ಸೊ ಪರೀಕ್ಷೆ 1ರಲ್ಲಿ ಫೇಲ್ ಆದರೂ ಕೂಡ ಪರೀಕ್ಷೆ 2 ಅಥವಾ 3ಕ್ಕೆ ಅವಕಾಶ ಇರುತ್ತೆ. ಯಾವುದೇ ವಿದ್ಯಾರ್ಥಿನ ಅನುತ್ತೀರ್ಣ ವಿದ್ಯಾರ್ಥಿಗಳು ಅಂತ ನಿಮಗೆ ಸರ್ಟಿಫಿಕೇಟ್ ಬರೋದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ 3 ಪರೀಕ್ಷೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಬಹುದಾಗಿರುತ್ತೆ. ಯಾವುದೇ ವಿದ್ಯಾರ್ಥಿಗಳಿಗೂ ಹೆಚ್ಚಿಗೆ ಆತಂಕಕ್ಕೆ ಒಳಗಾಗದೆ, ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಆರಾಮಾಗಿ ರಿಸಲ್ಟನ್ನು ನೋಡಿ, ರಿಸಲ್ಟ್ ಕೂಡ ಶೀಘ್ರದಲ್ಲಿ ಅನೌನ್ಸ್ ಆಗ್ತಿದೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.